press the bell icon on the YouTube app and never miss another update. ನಿನ್ನೆ ಕ್ಲಾಸಲ್ಲಿ ನಾವು ತ್ರಿಕೋನಮಿತಿಯ ಅನುಪಾತಗಳು ಯಾವುದಾದ್ರು ಅಂತ ನೋಡಿದ್ವಿ. 6 ಅನುಪಾತಗಳಿದೆ ಅಂತ ಹೇಳಿದ್ವಿ. ಸೈನ್ ತೀಟಾ, ಕೊಸೈನ್ ತೀಟಾ ಅಥವಾ ಕಾಸ್ ತೀಟಾ, ಟ್ಯಾಂಜೆಂಟ್ ತೀಟಾ, ಶಾರ್ಟ್ ಫಾರ್ಮಲ್ಲಿ ನಾವು ಅದನ್ನು ಟ್ಯಾನ್ ತೀಟಾ ಅಂತ ಬರಿತೀವಿ, ಕೊಸಿಕೆಂಟ್ ತೀಟಾ, ಸಿಕ್ಯಾಂಟ್ ತೀಟಾ ಮತ್ತು ಕೋಟ್ಯಾಂಜೆಂಟ್ ಅಥವಾ ಕಾಟ್ ತೀಟಾ. ಸೈನ್ ತೀಟಾ ಅಂತ ಹೇಳಿದ್ರೆ ಆಪೋಸಿಟ್ ಬೈ ಹೈಪೋಟೆನ್ಯೂಸ್, ಕಾಸ್ ತೀಟಾ ಅಂತ ಹೇಳಿದ್ರೆ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್, ಟ್ಯಾನ್ ತೀಟಾ ಆಪೋಸಿಟ್ ಬೈ ಅಡ್ಜಸೆಂಟ್, ಕೊಸಿಕೆಂಟ್ ತೀಟಾ ಹೈಪೋಟೆನ್ಯೂಸ್ ಬೈ ಆಪೋಸಿಟ್, ಸಿಕ್ಯಾಂಟ್ ತೀಟಾ ಹೈಪೋಟೆನ್ಯೂಸ್ ಬೈ ಅಡ್ಜಸೆಂಟ್, ಕಾಟ್ ತೀಟಾ ಅಡ್ಜಸೆಂಟ್ ಡಿವೈಡೆಡ್ ಬೈ ಆಪೋಸಿಟ್. ಇನ್ನೇನು ಹೇಳಿದ್ವಿ? ಕೊಸಿಕೆಂಟ್ ತೀಟಾ ಅನ್ನೋದು ಸೈನ್ ತೀಟವಿನ ವಿಲೋಮ, ಹೈಪೋಟೆನ್ಯೂಸ್ ಬೈ ಆಪೋಸಿಟ್. ಸಿಕ್ಯಾಂಟ್ ತೀಟಾ ಅನ್ನೋದು ಕೊಸಿಕೆಂಟ್ ತೀಟವಿನ ವಿಲೋಮ. ಹಾಗೆ ಕೋಟ್ಯಾಂಜೆಂಟ್ ತೀಟಾ ಅಥವಾ ಕಾಟ್ ತೀಟಾ ಅನ್ನೋದು ಟ್ಯಾನ್ ತೀಟವಿನ ವಿಲೋಮ ಅಂತ ಹೇಳಿದ್ವಿ. ಇವತ್ತು ಕ್ಲಾಸಲ್ಲಿ ನಾವು ಅಭ್ಯಾಸ ಸ್ಟಾರ್ಟ್ ಮಾಡೋಣ. ಅಭ್ಯಾಸ 11.1. ಫಸ್ಟ್ ಕ್ವಶನ್, ಟ್ರಯಾಂಗಲ್ ಎ ಬಿ ಸಿ ಅಥವಾ ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಯಲ್ಲಿ ಲಂಬಕೋನವಾಗಿದೆ, ಅರ್ಥ ಬಿ ಅನ್ನೋ ಹತ್ರ 90 ಡಿಗ್ರಿ ಇದೆ, ಬಿ ಯಲ್ಲಿ ಲಂಬಕೋನವಾಗಿದೆ. ಎ ಬಿ ಇಸ್ ಈಕ್ವಲ್ಸ್ ಟು 24 ಸೆಂಟಿಮೀಟರ್, ಎ ಬಿ ಇಸ್ ಈಕ್ವಲ್ಸ್ ಟು 24 ಸೆಂಟಿಮೀಟರ್, ಬಿ ಸಿ ಇಸ್ ಈಕ್ವಲ್ಸ್ ಟು 7 ಸೆಂಟಿಮೀಟರ್, ಬಿ ಸಿ ಇಸ್ ಈಕ್ವಲ್ಸ್ ಟು 7 ಸೆಂಟಿಮೀಟರ್ ಆದರೆ ಇವುಗಳನ್ನು ಕಂಡುಹಿಡಿಯಿರಿ. ಫಸ್ಟ್ ಒನ್, ಸೈನ್ ಎ ಕಾಸ್ ಎ, ಸೈನ್ ಎ ಮತ್ತು ಕಾಸ್ ಎ. ಇನ್ನೊಂದು ಸೈನ್ ಸಿ ಮತ್ತು ಕಾಸ್ ಸಿ. ತ್ರಿಭುಜ ಎ ಬಿ ಸಿ, ಲಂಬಕೋನ ತ್ರಿಭುಜವನ್ನು ಮಾತ್ರ ಕನ್ಸಿಡರ್ ಮಾಡೋದು ಅಂತ ಹೇಳಿದ್ವಿ. ತ್ರಿಭುಜ ಎ ಬಿ ಸಿ ಬಿ ಯಲ್ಲಿ ಲಂಬಕೋನವಾಗಿದೆ, ಅಂದರೆ ಬಿ ಎಕ್ಸಾಕ್ಟ್ 90 ಡಿಗ್ರಿ ಇದೆ. ಮತ್ತೆ ಕೊಟ್ಟಿದ್ದಾರೆ ಬಿ ಸಿ 7 ಸೆಂಟಿಮೀಟರ್, ಬಿ ಸಿ 7 ಸೆಂಟಿಮೀಟರ್ ಮತ್ತು ಎ ಬಿ 24 ಸೆಂಟಿಮೀಟರ್, ಎ ಬಿ 24 ಸೆಂಟಿಮೀಟರ್. ಹೀಗಿದ್ದಾಗ ಸೈನ್ ಎ ಮತ್ತು ಕಾಸ್ ಎ, ಸೈನ್ ಸಿ ಮತ್ತು ಕಾಸ್ ಎನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೈನು ಕಾಸು ಬೇಕು ಅಂದರೆ ನಮಗಿಲ್ಲಿ ಆಪೋಸಿಟ್ಟು ಹೈಪೋಟೆನಸ್ ಅಥವಾ ಅಡ್ಜಸೆಂಟ್ ಹೈಪೋಟೆನಸ್ ಬೆಲೆ ಎಷ್ಟು ಅಂತ ಗೊತ್ತಾಗಬೇಕು, ಹೌದಾ? ಇಲ್ಲಿ ಏನೇನು ಕೊಟ್ಟಿದ್ದಾರೆ? ಸೈನ್ ಎ ಅಂತ ಹೇಳಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎ ಅನ್ನೋ ಕೋನ ಇಲ್ಲಿದೆ, ಹೌದು ತಾನೆ? ಎ ಸಿ ಅನ್ನೋದು ವಿಕರ್ಣ ಅಂದರೆ ಹೈಪೋಟೆನಸ್, ಎ ಸಿ ಹೈಪೋಟೆನಸ್ ಅಥವಾ ವಿಕರ್ಣ. ಮತ್ತು ಬಿ ಸಿ ಅನ್ನೋದು ಏನಾಗುತ್ತೆ ಇಲ್ಲಿ? ಇದು ಎ ಕೋನ ಇಲ್ಲಿದೆ ಅಂತ ಹೇಳಿದ್ರೆ ಇದಕ್ಕೆ ಅಭಿಮುಖವಾಗಿರುವ ಬಾಹು ಬಿ ಸಿ. ಈ ಬಾಹು ಯಾವುದು? ಅಡ್ಜಸೆಂಟ್ ಸೈಡ್, ಸಾರಿ, ಅಭಿಮುಖವಾಗಿರುವ ಬಾಹು ಆಪೋಸಿಟ್ ಸೈಡ್, ಅಂದರೆ ಅಭಿಮುಖ ಬಾಹು. ಇಲ್ಲಿ ಎ ಇದೆ, ಪಕ್ಕದಲ್ಲೇ ಇರುವಂಥ ಬಾಹು ಯಾವುದು? ಅಡ್ಜಸೆಂಟ್ ಸೈಡ್, ಅಂದರೆ ಪಾರ್ಶ್ವ ಬಾಹು. ಸೈನ್ ಎ ಕಾಸ್ ಎ, ಸೈನ್ ಸಿ ಕಾಸ್ ಸಿ ಬೇಕಾಗಿದೆ. ಸೈನು ಕಾಸು ಬೇಕು ಅಂತ ಹೇಳಿದರೆ ನಮಗಿಲ್ಲಿ ಏನು ಬೇಕು? ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್. ನಮಗಿಲ್ಲಿ ಆಪೋಸಿಟ್ ಎಷ್ಟಿದೆ ಅಂತ ಗೊತ್ತು, ಆದರೆ ಹೈಪೋಟೆನಸ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಹೈಪೋಟೆನಸ್ನ ಬೆಲೆ ಫೈಂಡ್ ಔಟ್ ಮಾಡೋದಕ್ಕೆ ಅಥವಾ ವಿಕರ್ಣದ ಬೆಲೆ ಕಂಡುಹಿಡಿಯೋದಕ್ಕೆ ನಾವೇನು ಮಾಡೋಣ? ಪೈಥಾಗರಸ್ ಥಿಯರಮ್ ಅಥವಾ ಪೈಥಾಗರಸ್ ಪ್ರಮೇಯ. ಪೈಥಾಗರಸ್ ಪ್ರಮೇಯದಿಂದ ಪ್ರಮೇಯದಿಂದ ಏನು ಹೇಳುತ್ತೆ ಪೈಥಾಗರಸ್ ಪ್ರಮೇಯ? ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್, ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಇಲ್ಲಿ ನಮಗೆ ಎ ಸಿ ಎಷ್ಟು ಗೊತ್ತಿಲ್ಲ, ಹಾಗಾಗಿ ಅದನ್ನು ಹಾಗೆ ಬರೆಯೋಣ. ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ಸ್ ಟು ಎ ಬಿ ಎಷ್ಟಿದೆ? 24 ಸ್ಕ್ವಯರ್ ಪ್ಲಸ್ ಬಿ ಸಿ ಎಷ್ಟಿದೆ? 7 ಸ್ಕ್ವಯರ್. ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ಸ್ ಟು 24 ಸ್ಕ್ವಯರ್ ಅಂದರೆ 24 ಇಂಟು 24. ನೆಕ್ಸ್ಟ್ 2 4 ಇಂಟು 2 2 4. 24 ಸ್ಕ್ವೇರ್
576 ಪ್ಲಸ್ 7 ಸ್ಕ್ವೇರ್ ಅಂತ ಹೇಳಿದ್ರೆ 49. AC ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 576 ಪ್ಲಸ್ 49 ಕೂಡಿದ್ರೆ ನಿಮಗೆ 625. ಎರಡಕ್ಕೂ ವರ್ಗಮೂಲ ಹಾಕಿ AC ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು √625. AC ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಅಥವಾ AC ಇಸ್ ಈಕ್ವಲ್ಸ್ ಟು 625 ರೂಟ್ ಏನಾಗುತ್ತೆ 25. ಸೊ AC ಏನಾಯಿತು ನಮಗಿಲ್ಲಿ 25 ಅಂತ ಬಂತು. ಇವಾಗ ನಮಗೆ ಪಾರ್ಶ್ವಬಾಹು ಅಥವಾ ಅಡ್ಜಸೆಂಟ್ ಸೈಡ್, ಆಪೋಸಿಟ್ ಸೈಡ್ ಮತ್ತು ಹೈಪೋಟೆನಸ್ ಮೂರು ಸೈಡ್ಗಳ ಬೆಲೆ ಎಷ್ಟು ಅಂತ ಗೊತ್ತಿದೆ. ಇವಾಗ ಸೈನ್ ಎ ಇಸ್ ಈಕ್ವಲ್ಸ್ ಟು, ಸೈನ್ ಅಂದರೆ ಅರ್ಥ ಏನು, ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಆಪೋಸಿಟ್ ಬೈ ಹೈಪೋಟೆನಸ್ ಇಸ್ ಈಕ್ವಲ್ಸ್ ಟು, ಆಪೋಸಿಟ್ ಸೈಡ್ ಎಷ್ಟಿದೆ ಇಲ್ಲಿ 7 ಇದೆ, 7 ಡಿವೈಡೆಡ್ ಬೈ ಹೈಪೋಟೆನಸ್ ಇವಾಗಿನೂ ಕಂಡು ಹಿಡಿದ್ವಿ 25. 7 ಡಿವೈಡೆಡ್ ಬೈ 25. ಅದೇ ಥರ ಕಾಸ್ ಎ ಇಸ್ ಈಕ್ವಲ್ಸ್ ಟು, ಕಾಸ್ ಅಂದರೆ ಅರ್ಥ ಏನು, ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಅಡ್ಜಸೆಂಟ್ ಬೈ ಹೈಪೋಟೆನಸ್ ಇಸ್ ಈಕ್ವಲ್ಸ್ ಟು, ಅಡ್ಜಸೆಂಟ್ ಸೈಡ್ ಯಾವುದಿಲ್ಲಿ 24 ಡಿವೈಡೆಡ್ ಬೈ 25. 24 ಡಿವೈಡೆಡ್ ಬೈ 25. ಇದು ಮೊದಲನೇ ಕ್ವಶನ್. ಸೈನ್ ಎ ಕಾಸ್ ಎ, ಸೈನ್ ಎ ಅಂದರೆ ಆಪೋಸಿಟ್ ಬೈ ಹೈಪೋಟೆನಸ್ 7/25, ಕಾಸ್ ಎ ಅಡ್ಜಸೆಂಟ್ ಬೈ ಹೈಪೋಟೆನಸ್ 24 ಡಿವೈಡೆಡ್ ಬೈ 25. ಇವಾಗ ಇನ್ನೊಂದು ಕ್ವಶನ್ ಕೇಳಿದ್ದಾರೆ ಅವರು, ಸೈನ್ ಸಿ ಮತ್ತು ಕಾಸ್ ಸಿ ಅಂತ, ಹೌದಾ? ಇವಾಗ ಸಿ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ಮೇಲೆ ಫಸ್ಟಿಗೆ ಸೈನ್ ಎ ಅಂತ ಕೊಟ್ಟಿದ್ರು, ಹಾಗಾಗಿ ಎಗೆ ನಾವಿಲ್ಲಿ ಕೋನವನ್ನು ಹಾಕಿದ್ವಿ. ಇವಾಗ ಸಿ ಅಂತ ಕೇಳಿದ್ದಾರೆ ಅವರು, ಇಲ್ಲಿ ಕೋನ ರಚನೆ ಆಗುತ್ತೆ. ಹಾಗಾದರೆ ಇದು ಸಿ ಅಂತ ಹೇಳಿದ್ರೆ ಇದಕ್ಕೆ ಅಭಿಮುಖವಾಗಿರುವ ಬಾಹು ಯಾವುದು, AB. ಇದು ಆಪೋಸಿಟ್ ಸೈಡ್ ಅಥವಾ ಅಭಿಮುಖ ಬಾಹು. ಸಿನ ಪಕ್ಕದಲ್ಲೇ ಇರುವಂಥ ಸೈಡ್ ಯಾವುದು, ಅಡ್ಜಸೆಂಟ್ ಸೈಡ್ ಅಥವಾ ಪಾರ್ಶ್ವ ಬಾಹು. ಹಾಗಾದರೆ ಸೈನ್ ಸಿ ಕಾಸ್ ಸಿ, ಸೈನ್ ಸಿ ಏನಾಗುತ್ತೆ, ಸೈನ್ ಸಿ ಇಸ್ ಈಕ್ವಲ್ಸ್ ಟು, ಸೈನ್ ಅಂದರೆ ಅರ್ಥ ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್ ಇಸ್ ಈಕ್ವಲ್ಸ್ ಟು, ಆಪೋಸಿಟ್ ಎಷ್ಟಾಯಿತು ಇಲ್ಲಿ 24 ಡಿವೈಡೆಡ್ ಬೈ ವಿಕರ್ಣ ಎಷ್ಟಿದೆ 25. ಅದೇ ಥರ ಕಾಸ್ ಸಿ ಇಸ್ ಈಕ್ವಲ್ಸ್ ಟು, ಕಾಸ್ ಅಂದರೆ ಅರ್ಥ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಸ್, ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ, ಅಡ್ಜಸೆಂಟ್ ಎಷ್ಟಿದೆ 7 ಡಿವೈಡೆಡ್ ಬೈ ಹೈಪೋಟೆನಸ್ 25. ಫಸ್ಟ್ ಅವ್ರು ಏನೇನು ಕೊಟ್ಟಿದ್ರು, ಬಿ ಅಲ್ಲಿ ಲಂಬಕೋನವಾಗಿದೆ ಅಂದರೆ ಬಿ 90 ಡಿಗ್ರಿ ಇದೆ, AB 24, BC 7, AC ಗೊತ್ತಿಲ್ಲ ನಮಗೆ. ಅವ್ರು ಏನೇನು ಕಂಡುಹಿಡಿದು ಕೇಳಿದ್ದಾರೆ, ಸೈನ್ ಎ ಕಾಸ್ ಎ ಮತ್ತು ಸೈನ್ ಸಿ ಕಾಸ್ ಎನ್ನು ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಏನೇನು ಮಾಡಿದ್ದೀವಿ, ಒಂದು ಲಂಬಕೋನ ತ್ರಿಭುಜವನ್ನು ಬರ್ಕೊಂಡಿದ್ವಿ, ABC, ಬಿ ಅಲ್ಲಿ ಲಂಬಕೋನ ಅಂತ ಹೇಳಿದರು, ಹಾಗಾಗಿ ಬಿ 90 ಡಿಗ್ರಿ. ಇದಿಷ್ಟು ಆದಮೇಲೆ ನಮಗೆ ವಿಕರ್ಣದ ಬೆಲೆ ಗೊತ್ತಿರಲಿಲ್ಲ, ಅದಕ್ಕೆ ನಾವೇನು ಮಾಡಿದ್ವಿ, ಪೈಥಾಗರಿಯನ್ ಪ್ರಮೇಯವನ್ನು ಉಪಯೋಗಿಸಿದ್ವಿ ಅಥವಾ ಪೈಥಾಗರಸ್ ಥಿಯರಮನ್ನು ಯೂಸ್ ಮಾಡಿದ್ವಿ. ಪೈಥಾಗರಸ್ ಥಿಯರಮ್ ಏನು ಹೇಳುತ್ತೆ, AC ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. AC ಸ್ಕ್ವೇರ್ ನಮಗೆ ಎಷ್ಟು AC ಗೊತ್ತಿಲ್ಲ, AC ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು AB ಸ್ಕ್ವೇರ್ ಅಂದರೆ 24 ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಅಂದರೆ 7 ಸ್ಕ್ವೇರ್. ಅದೆರಡರದ್ದು ಮೊತ್ತ ನಮಗೇನು ಬಂತು, 625 ಬಂದಿತ್ತು. 625ಕ್ಕೆ ವರ್ಗಮೂಲ ಹಾಕಿದಾಗ ACಯ ಬೆಲೆ ನಮಗೆ 25 ಸೆಂಟಿಮೀಟರ್ ಬಂತು. ಇವಾಗ ಆಪೋಸಿಟ್, ಅಡ್ಜಸೆಂಟ್ ಮತ್ತು ಹೈಪೋಟೆನಸ್ನ ಮೂರೂ ಬೆಲೆ ಗೊತ್ತಾಯಿತು. ಸೈನ್ ಎ ಕಾಸ್ ಎ, ಮೊದಲನೇ ಕ್ವಶನ್, ಸೈನ್ ಎ ಕಾಸ್ ಎನ ಬೆಲೆ ಕಂಡುಹಿಡಿಯೋದಕ್ಕೆ ಹೇಳಿದರು. ಸೊ ಇಲ್ಲಿ ಎ ಕೋನ ಉಂಟಾದಾಗ ಇದು ಅಡ್ಜಸೆಂಟ್ ಮತ್ತು ಇದು ಆಪೋಸಿಟ್ ಸೈಡ್ ಆಗಿತ್ತು. ಆವಾಗ ಆಪೋಸಿಟ್ ಬೈ ಹೈಪೋಟೆನಸ್, ಆಪೋಸಿಟ್ ಎಷ್ಟಿತ್ತು ಅಲ್ಲಿ 7 ಡಿವೈಡೆಡ್ ಬೈ 24,
ಕಾಸ್ ಎ, ಇಲ್ಲಿ ಎ ಅಲ್ವಾ, ಹಾಗಾದರೆ ಇದು ಅಡ್ಜಸೆಂಟ್ ಬೈ ಆಪೋಸಿಟ್ ಆಗಿತ್ತು. ಅಡ್ಜಸೆಂಟ್ ಬೈ ಹೈಪೋಟೆನಸ್ ಅಡ್ಜಸೆಂಟ್ ಎಷ್ಟಿತ್ತು? 24 ಡಿವೈಡೆಡ್ ಬೈ 25. ಅದೇ ಥರ ಸೈನ್ ಸಿ ಮತ್ತು ಕಾಸ್ ಸಿ. ಸಿ ಅಂತ ಕೊಟ್ಟಿದ್ದಾರೆ, ಸಿ ಹತ್ರ ಕೋನ ರಚನೆ ಆಗುತ್ತೆ, ಆವಾಗ ಪಕ್ಕದಲ್ಲೇ ಇರೋವಂಥ ಬಾಹು ಪಾರ್ಶ್ವ ಬಾಹು ಅಥವಾ ಅಡ್ಜಸೆಂಟ್ ಸೈಡ್, ಸಿಗೆ ಅಭಿಮುಖವಾಗಿರುವ ಬಾಹು ಆಪೋಸಿಟ್ ಸೈಡ್ ಅಥವಾ ಅಭಿಮುಖ ಬಾಹು. ಕಾಸ್ ಸಿ ಇಸ್ ಈಕ್ವಲ್ಸ್ ಟು ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನಸ್ 7 ಡಿವೈಡೆಡ್ ಬೈ 25. ಸೈನ್ ಸಿ ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್ ಅಂದರೆ 24 ಡಿವೈಡೆಡ್ ಬೈ 25. ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಕಂಡುಹಿಡಿಯಿರಿ ಅಂತ ಕೊಟ್ಟು ಚಿತ್ರವನ್ನು ಅವರೇ ಕೊಟ್ಟಿದ್ದಾರೆ. ಚಿತ್ರ ಹೀಗಿದೆ. ಪಿ ಕ್ಯೂ ಮತ್ತು ಆರ್ ತ್ರಿಭುಜ. ಕ್ಯೂ ಅಲ್ಲಿ 90 ಡಿಗ್ರಿ ಮತ್ತು ಪಿ ಕ್ಯೂ 12 ಸೆಂಟಿಮೀಟರ್, ಪಿ ಆರ್ 13 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ನೀವು ಕಂಡುಹಿಡಿಬೇಕಾಗಿರೋದು ಟ್ಯಾನ್ ಪಿ ಮೈನಸ್ ಕಾಟ್ ಆರ್. ಚಿತ್ರ ಕೊಟ್ಟಿದ್ದಾರೆ, ಇದರಲ್ಲಿ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ. ಫಸ್ಟ್ ಏನು ಮಾಡ್ತೀರಾ, ಇಲ್ಲಿ ಕೂಡ ಅಷ್ಟೇ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಅಂತ ಇದೆ. ವಿಕರ್ಣ ಅಂತೂ ನಮಗೆ ಗೊತ್ತು, ಪಿ ಆರ್ ಅನ್ನೋದು ಹೈಪೋಟಿನಸ್ ಸೈಡ್ ಅಥವಾ ವಿಕರ್ಣ ಅಂತ ಹೇಳಿ ಗೊತ್ತಾಯಿತು. ಕ್ಯೂ ಆರ್ ಯಾವ ಸೈಡು ಮತ್ತು ಪಿ ಕ್ಯೂ ಯಾವ ಸೈಡು ಅದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟ್ ನಾವು ಕ್ಯೂ ಆರ್ನ ಬೆಲೆ ಎಷ್ಟು ನಮಗೆ ಗೊತ್ತಿಲ್ಲ, ಹಾಗಾಗಿ ಕ್ಯೂ ಆರ್ನ ಬೆಲೆಯನ್ನು ಕಂಡುಕೊಳ್ಳೋಣ. ಹೇಗೆ ಮಾಡ್ತೀರಾ ಅದನ್ನು? ಪೈಥಾಗರಸ್ ಪ್ರಮೇಯವನ್ನು ಉಪಯೋಗಿಸ್ತೀರಾ. ಪೈಥಾಗರಸ್ ಪ್ರಮೇಯದಿಂದ ಲಾಸ್ಟ್ ಕ್ವಶನ್ ಥರನೇ ಪಿ ಆರ್ ಸ್ಕ್ವಯರ್ is equals to PQ square plus QR square. PR ಎಷ್ಟಿದೆ? 13 ಇದೆ. ಸೊ 13 ಸ್ಕ್ವೇರ್ is equals to PQ 12 ಸ್ಕ್ವೇರ್ ಪ್ಲಸ್ QR ಎಷ್ಟಿದೆ ನಮಗೆ ಗೊತ್ತಿಲ್ಲ, ಹಾಗಾಗಿ QR ಸ್ಕ್ವೇರ್. 13 ಸ್ಕ್ವೇರ್ ಅಂದರೆ 169 is equals to 12ನ ಸ್ಕ್ವೇರ್ ಮಾಡಿದರೆ 144 ಪ್ಲಸ್ QR ಸ್ಕ್ವೇರ್. ಬಲಗಡೆ ಇರೋ 144ನ್ನು ನಾವು ಎಡಗಡೆ ಟ್ರಾನ್ಸ್ಫರ್ ಮಾಡಿದಾಗ ಪ್ಲಸ್ ಇರೋ ಚಿಹ್ನೆ ಮೈನಸ್ ಆಗಿ ಬದಲಾಗುತ್ತೆ. ಸೊ 169 ಪ್ಲಸ್ 144 ಎಡಗಡೆ ಬಂದರೆ ಮೈನಸ್ 144 ಇಸ್ ಈಕ್ವಲ್ಸ್ ಟು QR ಸ್ಕ್ವೇರ್. 169ಅಲ್ಲಿ 144ನ್ನು ಕಳೆದ್ರೆ 25 ಇಸ್ ಈಕ್ವಲ್ಸ್ ಟು QR ಸ್ಕ್ವೇರ್. ಎರಡೂ ಕಡೆ ವರ್ಗಮೂಲವನ್ನು ಹಾಕ್ತೀರಾ. ಎರಡು ಕಡೆ ವರ್ಗಮೂಲ ಹಾಕಿದ್ರೆ ರೂಟ್ QR ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ರೂಟ್ 25. ಹಾಗಾದರೆ QR ಬೆಲೆ 5. ಸೊ QR ಇಸ್ ಈಕ್ವಲ್ಸ್ ಟು 5. ಇಲ್ಲಿ ನಮಗಿವಾಗ QR 5 ಅಂತ ಹೇಳಿ ಗೊತ್ತಾಯಿತು. ನೆಕ್ಸ್ಟ್ ಏನು ಮಾಡ್ತೀರಾ? ಟ್ಯಾನ್ ಪಿ ಅಂತ ಹೇಳಿ ಕೇಳಿದ್ದಾರೆ, ಹೌದಾ? ಮೊದಲು ಟ್ಯಾನ್ ಪಿನ ಬೆಲೆಯನ್ನು ಕಂಡುಹಿಡೀರಿ. ಟ್ಯಾನ್ ಪಿ ಇಸ್ ಈಕ್ವಲ್ಸ್ ಟು ಪಿ ಅನ್ನೋ ಕೋನ ಇಲ್ಲಿದೆ, ಹಾಗಾದರೆ ಇದ್ರ ಪಕ್ಕದಲ್ಲೇ ಇರುವಂಥ ಕೋನ ಯಾವುದು? ಅಡ್ಜಸೆಂಟ್ ಸೈಡ್. ಇದಕ್ಕೆ ಅಭಿಮುಖವಾಗಿರುವ ಕೋನ ಆಪೋಸಿಟ್ ಸೈಡ್. ಟ್ಯಾನ್ ಅಂದರೆ ಏನಂತ ಹೇಳಿದ್ವಿ ನಾವು? ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಆಪೋಸಿಟ್ ಬೈ ಅಡ್ಜಸೆಂಟ್ ಇಸ್ ಈಕ್ವಲ್ಸ್ ಟು ಆಪೋಸಿಟ್ ಎಷ್ಟಿದೆ? 5 ಡಿವೈಡೆಡ್ ಬೈ ಅಡ್ಜಸೆಂಟ್ 12. ಇವಾಗ ಕಾಟ್ ಆರಿನ ಬೆಲೆ ಕಾಟ್ ಆರ್ ಇಸ್ ಈಕ್ವಲ್ಸ್ ಟು, ಕಾಟ್ ಅಂದರೆ ಏನು? ಅಡ್ಜಸೆಂಟ್ ಬೈ ಆಪೋಸಿಟ್ ಇಸ್ ಈಕ್ವಲ್ಸ್ ಟು, ನಮಗೆ ಇಲ್ಲಿ ಇವಾಗ ಏನು ಹೇಳಿದ್ದಾರೆ? ಕೋನ ಆರ್ ಕೊಟ್ಟಿದ್ದಾರೆ. ಇಲ್ಲಿ ಟ್ಯಾನ್ ಪಿ ಅಂತ ಇತ್ತು, ಪಿ ಕೋನವನ್ನು ಕನ್ಸಿಡರ್ ಮಾಡಿ ಪಕ್ಕದಲ್ಲಿರೋ ಕೋನ ಅಡ್ಜಸೆಂಟ್, ಅಭಿಮುಖವಾಗಿರುವ ಕೋನ ಆಪೋಸಿಟ್ ಅಂತ ಹೇಳಿ ಬರೆದ್ವಿ. ಇಲ್ಲಿ ಇವಾಗ ಕಾಟ್ ಆರ್ ಅಂತ ಹೇಳಿದ್ದಾರೆ, ಹಾಗಾದರೆ ಆರ್ ಹತ್ರ ಕೋನ ರಚನೆ ಆಗಿದೆ. ಆರ್ ಪಕ್ಕದಲ್ಲೇ ಇರೋವಂಥ
ಬಾಹು ಅಡ್ಜಸೆಂಟ್ ಅಥವಾ ಪಾರ್ಶ್ವ ಬಾಹು, ಆರ್ಗೆ ಅಭಿಮುಖವಾಗಿರುವ ಬಾಹು ಆಪೋಸಿಟ್ ಸೈಡ್ ಅಥವಾ ಅಭಿಮುಖ ಬಾಹು. ಕಾಟ್ ಆರ್ ಇಸ್ ಈಕ್ವಲ್ಸ್ ಟು ಅಡ್ಜಸೆಂಟ್ ಬೈ ಆಪೋಸಿಟ್. ಇವಾಗ ಅಡ್ಜಸೆಂಟ್ ಹತ್ರ ಎಷ್ಟಿದೆ ಬೆಲೆ? 5 ಡಿವೈಡೆಡ್ ಬೈ ಆಪೋಸಿಟ್ ಹತ್ರ ಇರೋದು 12. ಅವ್ರು ಕೇಳಿರೋದು ಟ್ಯಾನ್ ಪಿ ಮೈನಸ್ ಕಾಟ್ ಆರ್. ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಇಸ್ ಈಕ್ವಲ್ಸ್ ಟು ಟ್ಯಾನ್ ಪಿ ಬೆಲೆ ಎಷ್ಟು ಬಂತು? 5/12. 5 ಡಿವೈಡೆಡ್ ಬೈ 12 ಮೈನಸ್ ಕಾಟ್ ಆರ್ ಅಂತ ಹೇಳಿದರೆ 5 ಡಿವೈಡೆಡ್ ಬೈ 12. 5/12 ಮೈನಸ್ 5/12 0 ಅಥವಾ 0. ಏನು ಕೊಟ್ಟಿದ್ರು? ಚಿತ್ರ ಅವರೇ ಕೊಟ್ಟಿದ್ದಾರೆ. ಟ್ಯಾನ್ ಪಿ ಮೈನಸ್ ಕಾಟ್ ಆರಿನ ಬೆಲೆ ಎಷ್ಟು ನೀವು ಕಂಡುಹಿಡಿರಿ ಅಂತ ಹೇಳಿ ಕೊಟ್ಟಿದ್ರು. ನಾವೇನು ಮಾಡಿದ್ವಿ? ಪಿ ಕ್ಯೂ ಆರ್ ಅನ್ನೋ ಒಂದು ಲಂಬಕೋನ ತ್ರಿಭುಜವನ್ನು ಬರ್ಕೊಂಡ್ವಿ. ಕ್ಯೂ 90 ಡಿಗ್ರಿ ಆಗಿದೆ. ಅವ್ರು ಹೇಳಿದರು ಪಿ ಕ್ಯೂ 12 ಸೆಂಟಿಮೀಟರ್, ಪಿ ಆರ್ 13 ಸೆಂಟಿಮೀಟರ್ ಇದೆ ಅಂತ ಇಷ್ಟು ಕೊಟ್ಟಿದ್ರು. ಪೈಥಾಗರನ್ ಥಿಯರಮ್ ಅಥವಾ ಪೈಥಾಗರಿಯನ್ ಪ್ರಮೇಯದಿಂದ ನಾವೇನು ಮಾಡಿದ್ವಿ? ಅಡ್ಜಸೆಂಟ್ ಸೈಡ್ ಅಥವಾ ಕ್ಯೂ ಆರಿನ ಬೆಲೆ ಎಷ್ಟಿದೆ ಫೈಂಡ್ ಔಟ್ ಮಾಡಿದ್ವಿ. ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. ಪಿ ಆರ್ ಸ್ಕ್ವೇರ್ ಅಂದರೆ 13, 13 ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಪಿ ಕ್ಯೂ ಅಂತ ಹೇಳಿದರೆ 12 ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. 169 ಇಸ್ ಈಕ್ವಲ್ಸ್ ಟು 12 ಸ್ಕ್ವೇರ್ ಅಂದರೆ 144 ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. ಪ್ಲಸ್ 144ನ್ನು ಎಡಗಡೆ ಟ್ರಾನ್ಸ್ಫರ್ ಮಾಡಿದ್ರೆ ಅಥವಾ ಎಡಗಡೆ ತೊಗೊಂಡು ಹೋದರೆ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಮೈನಸ್ 144 ಇಸ್ ಈಕ್ವಲ್ಸ್ ಟು ಕ್ಯೂ ಆರ್ ಸ್ಕ್ವೇರ್. 169ಅಲ್ಲಿ 144ನ್ನು ಕಳೆದ್ರೆ 25 ಇಸ್ ಈಕ್ವಲ್ಸ್ ಟು ಕ್ಯೂ ಆರ್ ಸ್ಕ್ವೇರ್. ಎರಡಕ್ಕೂ ವರ್ಗಮೂಲ ಹಾಕ್ತೀರಾ, ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು 5. ಸೊ ಕ್ಯೂ ಆರಿನ ಬೆಲೆ 5 ಅಂತ ಹೇಳಿ ಕಂಡ್ಕೊಂಡ್ವಿ. ಅದ್ರ ನೆಕ್ಸ್ಟ್ ಏನು ಮಾಡಿದ್ವಿ? ಟ್ಯಾನ್ ಪಿ ಎಷ್ಟಿದೆ? ಸೊ ಟ್ಯಾನ್ ಪಿ ಅಂತ ಅಂದಾಗ ಪಿ ಹತ್ರ ಕೋನ ರಚನೆ ಆಗಿತ್ತು. ಪಿ ಪಕ್ಕದಲ್ಲೇ ಇರುವ ಬಾಹು ಪಾರ್ಶ್ವ ಬಾಹು ಅಥವಾ ಅಡ್ಜಸೆಂಟ್ ಸೈಡ್, ಪಿಗೆ ಅಭಿಮುಖವಾಗಿರುವ ಬಾಹು ಆಪೋಸಿಟ್ ಸೈಡ್ ಅಥವಾ ಅಭಿಮುಖ ಬಾಹು. ಸೊ ಹಾಗಾಗಿ ಟ್ಯಾನ್ ಅಂತ ಹೇಳಿದ್ರೆ ಆಪೋಸಿಟ್ ಬೈ ಅಡ್ಜಸೆಂಟ್. 5 ಡಿವೈಡೆಡ್ ಬೈ 12. ನೆಕ್ಸ್ಟ್ ಕಾಟ್ ಆರ್. ಆರ್ ಹತ್ರ ಕೋನ ರಚನೆ ಆಗಿದೆ. ಆರ್ ಪಕ್ಕದಲ್ಲೇ ಇರುವಂಥ ಬಾಹು ಅಡ್ಜಸೆಂಟ್ ಸೈಡ್, ಆರ್ಗೆ ಆಪೋಸಿಟ್ ಆಗಿರುವಂಥ ಬಾಹು ಆಪೋಸಿಟ್ ಸೈಡ್. ಹಾಗಾದರೆ ಕಾಟ್ ಅಂತ ಹೇಳಿದರೆ ಅಡ್ಜಸೆಂಟ್ ಡಿವೈಡೆಡ್ ಬೈ ಆಪೋಸಿಟ್. 5 ಡಿವೈಡೆಡ್ ಬೈ 12. ಮೈನಸ್ ಕೇಳಿದ್ರು, ಹಾಗಾಗಿ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ 5/12 ಮೈನಸ್ 5 ಡಿವೈಡೆಡ್ ಬೈ 12 0. ಸೈನ್ ಎ ಇಸ್ ಈಕ್ವಲ್ಸ್ ಟು 3/4 ಆದರೆ ಕಾಸ್ ಎ ಮತ್ತು ಟ್ಯಾನ್ ಎ ಬೆಲೆ ಲೆಕ್ಕಿಸಿ. ಸೈನ್ ಎ ಇಸ್ ಈಕ್ವಲ್ಸ್ ಟು 3 ಡಿವೈಡೆಡ್ ಬೈ 4. ಅವ್ರು ಕಂಡುಹಿಡಿಯೋ ಕೇಳಿರೋದು ಕಾಸ್ ಎ ಮತ್ತು ಟ್ಯಾನ್ ಎ. ಕಾಸ್ ಎ ಮತ್ತು ಟ್ಯಾನ್ ಎ ಯ ಬೆಲೆಯನ್ನು ಲೆಕ್ಕಿಸಿ ಅಂತ ಹೇಳಿ ಕೇಳಿದ್ದಾರೆ. ಫಸ್ಟ್ ಏನು ಮಾಡ್ತೀವಿ? ಎ ಬಿ ಸಿ ಅನ್ನೋ ತ್ರಿಭುಜ ಇದೆ. ಬಿ ಹತ್ರ 90 ಡಿಗ್ರಿ ಆಗಿದೆ. ಇದಾದಮೇಲೆ ಸೈನ್ ಎ ಇಸ್ ಈಕ್ವಲ್ಸ್ ಟು 3/4. ಸೈನ್ ಎ, ಸೈನ್ ಅಂತ ಹೇಳಿದ್ರೇನು? ಆಪೋಸಿಟ್ ಬೈ ಹೈಪೋಟಿನಸ್. ಆಪೋಸಿಟು 3 ಡಿವೈಡೆಡ್ ಬೈ ಹೈಪೋಟಿನಸ್ 4. ಎ ಸಿ ಅನ್ನೋದು ಇಲ್ಲಿ ಏನಾಗುತ್ತೆ? ಹೈಪೋಟಿನಸ್ ಅಥವಾ ವಿಕರ್ಣ. ಹೈಪೋಟಿನಸ್ ಎಷ್ಟು ಕೊಟ್ಟಿದ್ದಾರೆ ಅವರು? 4 ಸೆಂಟಿಮೀಟರ್. 4 ಇದೆ. ನೆಕ್ಸ್ಟು ಎ ಅಂತ ಹೇಳಿ ಕೇಳಿದ್ದಾರೆ. ಹಾಗಾದರೆ ಎ ಹತ್ರ ಕೋನ ರಚನೆ ಆಗುತ್ತೆ. ಎ ಪಕ್ಕದಲ್ಲೇ ಇರೋವಂಥದ್ದು ಅಡ್ಜಸೆಂಟ್ ಸೈಡ್ ಅಥವಾ ಪಾರ್ಶ್ವಬಾಹು. ಎಗೆ ಅಭಿಮುಖವಾಗಿರುವುದು ಆಪೋಸಿಟ್ ಸೈಡ್ ಅಥವಾ ಅಭಿಮುಖ ಬಾಹು. ವಿಕರ್ಣ, ಹಾಗೆ ಇದು ಪಾರ್ಶ್ವ. ಹೈಪೋಟಿನಸ್ 4, ಆಪೋಸಿಟ್ ಸೈಡ್ ಎಷ್ಟಿದೆ? 3 ಇದೆ. ನಮಗಿಲ್ಲಿ ಏನು ಗೊತ್ತಿಲ್ಲ? ಅಡ್ಜಸೆಂಟ್ ಸೈಡ್ ಅಥವಾ ಪಾರ್ಶ್ವಬಾಹುವಿನ ಬೆಲೆ ಗೊತ್ತಿಲ್ಲ. ಸೊ ಕಾಸ್ ಅಂತ ಹೇಳಿದರೆ ಏನು? ಅಡ್ಜಸೆಂಟ್ ಬೈ ಹೈಪೋಟಿನಸ್. ಸೊ ನಮಗಿಲ್ಲಿ ಕಾಸ್ ಎ ಗೊತ್ತಾಗಬೇಕು ಅಂದರೆ ಅಡ್ಜಸೆಂಟ್ ಗೊತ್ತಾಗಬೇಕು. ಹಾಗೇನೆ ಟ್ಯಾನ್ ಎ ಅಂತ ಹೇಳಿದರೆ ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಟ್ಯಾನ್ ಬೇಕು ಅಂತ ಹೇಳಿದ್ರು ನಮಗಿಲ್ಲಿ ಅಡ್ಜಸೆಂಟ್ ಸೈಡ್ ಎಷ್ಟಿದೆ ಬೇಕು. ಸೊ ಅದಕ್ಕೇನು ಮಾಡೋಣ? ಫಸ್ಟು ಅಡ್ಜಸೆಂಟ್ ಸೈಡ್ ತಿಳ್ಕೊಳ್ಳೋದಕ್ಕೋಸ್ಕರ ಪೈಥಾಗರನ್ ಪ್ರಮೇಯವನ್ನು ಉಪಯೋಗಿಸೋಣ. ಮತ್ತು ಪೈಥಾಗರನ್ ಪ್ರಮೇಯದಿಂದ ಎ ಸಿ ಸ್ಕ್ವಯರ್
ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಎ ಸಿ ಸ್ಕ್ವಯರ್ ಎಷ್ಟಿದೆ? 4 ಹೇಳಿದ್ದಾರೆ. ಸೊ 4 ಸ್ಕ್ವಯರ್ ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವಯರ್ ನಮಗೆ ಗೊತ್ತಿಲ್ಲ, ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಅಂತ ಹೇಳಿದರೆ 3. 4 × 4 16 ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವಯರ್ ಪ್ಲಸ್ 3 × 3 9. ಇವಾಗ ಏನು ಮಾಡ್ತೀವಿ? ಪ್ಲಸ್ 9ನ್ನು ಎಡಗಡೆ ತೊಗೊಂಬಂದರೆ -9 ಆಗಿ ಚಿಹ್ನೆ ಬದಲಾಗುತ್ತೆ. 16 - 9 ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವಯರ್. 16ರಲ್ಲಿ 9 ಹೋದರೆ ಉಳಿದಿದ್ದು 7 ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವಯರ್. ಎರಡಕ್ಕೂ ವರ್ಗಮೂಲವನ್ನು ಹಾಕಿದ್ರೆ √7 ಇಸ್ ಈಕ್ವಲ್ಸ್ ಟು √ಎ ಬಿ ಸ್ಕ್ವಯರ್. ಹಾಗಾದರೆ ಎ ಬಿ ಎಷ್ಟಾಗುತ್ತೆ? ಎ ಬಿ ಇಸ್ ಈಕ್ವಲ್ಸ್ ಟು √7. ಎ ಬಿ √7 ಆಗಿ ಉಳಿತು, ಹೌದು ತಾನೆ? √7ಗೆ ನಮಗೆ ವ್ಯಾಲ್ಯೂ ಎಷ್ಟು ಏನು ಗೊತ್ತಿಲ್ಲ. ಸೊ ಹಾಗಾಗಿ ಎ ಬಿ ಇಸ್ ಈಕ್ವಲ್ಸ್ ಟು √7. ಇವಾಗ ಏನು ಮಾಡ್ತೀವಿ? ಕಾಸ್ ಎ ಬೇಕಾಗಿದೆ. ಕಾಸ್ ಎ ಇಸ್ ಈಕ್ವಲ್ಸ್ ಟು, ಕಾಸ್ ಅಂತ ಹೇಳಿದ್ರೆ ಏನು? ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟಿನಸ್ ಇಸ್ ಈಕ್ವಲ್ಸ್ ಟು, ಇಲ್ಲೂ ಸೈನ್ ಎ ಇಲ್ಲೂ ಕಾಸ್ ಎ, ಅಂದರೆ ಎ ಹತ್ರನೇ ಕೋನ ರಚನೆ ಆಗಿದೆ, ಚೇಂಜ್ ಏನು ಮಾಡಲ್ಲ. ಕಾಸ್ ಎ ಇಸ್ ಈಕ್ವಲ್ಸ್ ಟು ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟಿನಸ್. ಅಡ್ಜಸೆಂಟ್ ಎಷ್ಟಿದೆ? √7 ಡಿವೈಡೆಡ್ ಬೈ ಹೈಪೋಟಿನಸ್ 4. √7/4 ಕಾಸ್ ಎನ ಬೆಲೆ. ಹಾಗೆ ಟ್ಯಾನ್ ಎ, ಟ್ಯಾನ್ ಎ ಇಸ್ ಈಕ್ವಲ್ಸ್ ಟು, ಟ್ಯಾನ್ ಅಂದರೆ ಏನಂತ ಹೇಳಿದ್ವಿ? ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಆಪೋಸಿಟ್ ಬೈ ಅಡ್ಜಸೆಂಟ್, ಆಪೋಸಿಟ್ ಎಷ್ಟಿದೆ ನಮಗಿಲ್ಲಿ? 3 ಡಿವೈಡೆಡ್ ಬೈ ಅಡ್ಜಸೆಂಟ್ √7. ಏನೇನು ಕೊಟ್ಟಿದ್ರು? ಸೈನ್ ಎನ ಬೆಲೆ 3/4 ಆಗಿದೆ. ಹಾಗಾದರೆ ಕಾಸ್ ಎ ಮತ್ತು ಟ್ಯಾನ್ ಎನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ರು. ಎ ಬಿ ಸಿ ಅನ್ನೋದು ಒಂದು ಲಂಬಕೋನ ತ್ರಿಭುಜ, ಬಿ ಯಲ್ಲಿ 90 ಡಿಗ್ರಿ ಇದೆ. ನೆಕ್ಸ್ಟ್ ಏನೇನಿದೆ? ಸೈನ್ ಎ ಅಂತ ಅಂದರೆ, ಸೈನ್ ಅಂದರೆ ಏನು ನಮಗೆ? ಆಪೋಸಿಟ್ ಬೈ ಹೈಪೋಟಿನಸ್. ಸೊ ಆಪೋಸಿಟ್ ಬೈ ಹೈಪೋಟಿನಸ್ 3 ಡಿವೈಡೆಡ್ ಬೈ 4. ಆಪೋಸಿಟ್ 3 ಇದೆ, ಹೈಪೋಟಿನಸ್ 4 ಕೊಟ್ಟಿದ್ದಾರೆ. ಸೊ ಎ ಸಿ ಅನ್ನೋದು ಹೈಪೋಟಿನಸ್ ಅಥವಾ ವಿಕರ್ಣ ಆಗುತ್ತೆ 4. ಎ ಇದೆ ಇಲ್ಲಿ, ಹಾಗಾಗಿ ಎ ಹತ್ರ ಕೋನ ರಚನೆ ಆಗುತ್ತೆ. ಎ ಪಕ್ಕದಲ್ಲೇ ಇರುವುದು ಅಡ್ಜಸೆಂಟ್, ಎಗೆ ಆಪೋಸಿಟ್ ಆಗಿರೋದು ಆಪೋಸಿಟ್ ಅಥವಾ ಅಭಿಮುಖ ಬಾಹು. ಸೊ ಆಪೋಸಿಟ್ 3 ಅಂತ ಕೊಟ್ಟಿದ್ರು, ಹೈಪೋಟೆನಸ್ 4 ಅಂತ ಕೊಟ್ಟಿದ್ರು. ನಮಗಿವಾಗ ಅಡ್ಜಸೆಂಟ್ ಸೈಡ್ ಅಥವಾ ಪಾರ್ಶ್ವಬಾಹುವಿನ ಬೆಲೆ ಗೊತ್ತಾಗಬೇಕಿತ್ತು. ಪೈಥಾಗರನ್ ಪ್ರಮೇಯವನ್ನು ಉಪಯೋಗಿಸಿದ್ದೀವಿ. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಎಷ್ಟಿದೆ? 4 ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಬಿ ನಮಗೆ ಗೊತ್ತಿರಲಿಲ್ಲ, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ 3 ಸ್ಕ್ವೇರ್. 4 × 4 16 ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ 3 × 3 9. ಪ್ಲಸ್ 9ನ್ನು ಟ್ರಾನ್ಸ್ಫರ್ ಮಾಡಿದಾಗ ಅಥವಾ ಎಡಗಡೆಯನ್ನು ಶಿಫ್ಟ್ ಮಾಡಿದಾಗ ಚಿಹ್ನೆ ಚೇಂಜ್ ಆಗುತ್ತೆ. ಪ್ಲಸ್ 9 ಇದ್ದಿದ್ದು -9 ಆಯಿತು. 16 - 9 ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್. 16ರಲ್ಲಿ 9ನ್ನು ಕಳೆದ್ರೆ 7 ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್. ವರ್ಗಮೂಲ ಹಾಕಿದ್ದೀವಿ, ಹಾಗಾಗಿ ಎ ಬಿ ಇಸ್ ಈಕ್ವಲ್ಸ್ ಟು √7. ಇದು ಯಾವುದು? ಎ ಬಿ ಅಂತ ಹೇಳಿದ್ರೆ ಅಡ್ಜಸೆಂಟ್ ಸೈಡ್ ಅಥವಾ ಪಾರ್ಶ್ವಬಾಹುವಿನ ಬೆಲೆ. ಕೇಳಿರೋದೇನವರು? ಕಾಸ್ ಎ ಮತ್ತು ಟ್ಯಾನ್ ಎ ಎಷ್ಟು ಹೇಳಿ ಅಂತ ಕೊಟ್ಟಿದ್ರು. ಕಾಸ್ ಅಂತ ಹೇಳಿದ್ರೆ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟಿನಸ್. ನಮಗಿಲ್ಲಿ ಸೈನಿಗೆ ಕೂಡ ಎ ಇತ್ತು, ನಾವು ಆಲ್ರೆಡಿ ಎಗೆ ಕೋನವನ್ನು ರಚಿಸಿದ್ವಿ. ಹಾಗಾಗಿ ಕಾಸ್ ಎ ಇಸ್ ಈಕ್ವಲ್ಸ್ ಟು ಅಡ್ಜಸೆಂಟ್ ಬೈ ಹೈಪೋಟಿನಸ್. ಅಡ್ಜಸೆಂಟ್ ಅಂತ ಹೇಳಿದರೆ √7, ಹೈಪೋಟಿನಸ್ 4. ಟ್ಯಾನ್ ಎ ಅಂತ ಹೇಳಿದರೆ ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಆಪೋಸಿಟ್ ಎಷ್ಟಿದೆ? 3 ಡಿವೈಡೆಡ್ ಬೈ ಅಡ್ಜಸೆಂಟ್ √7. ಸೊ 3/√7. ಹದಿನೈದು cot A is equals to 8. 15 cot A is equals to 8 ಆದರೆ sin A ಮತ್ತು secant A ನ ಬೆಲೆಯನ್ನು ಕಂಡುಹಿಡಿಯಿರಿ. sin A ಮತ್ತು secant A ನ ಬೆಲೆಯನ್ನು ಕಂಡುಹಿಡಿಯಿರಿ.
15 cot A is equals to 8 ಅಂತಿದೆ. 3x is equals to 4 ಅಥವಾ 15 ಅಂತ ಏನೋ ಇತ್ತು. ಅವಾಗ ಏನು ಮಾಡ್ತೀರಾ, ಇದನ್ನು ಎಕ್ಸನ್ನು ಇಲ್ಲೇ ಉಳಿಸ್ಕೊಂಡು 15 ಡಿವೈಡೆಡ್ ಬೈ 3 ಅಂತ ಬರೀತಿದ್ರಿ, ಹೌದಾ? ಅಥವಾ 5y is equals to 2 ಅಂತ ಏನೋ ಇತ್ತು ಅಂತ ಹೇಳಿದ್ರೆ y is equals to 2 ಡಿವೈಡೆಡ್ ಬೈ 5 ಅಂತ ಹೇಳಿ ಬರಿತಿದ್ವಿ, ಹೌದಾನೆ? ಅದೇ ಥರ ಇಲ್ಲೂ 15 cot A is equals to 8 ಅಂತಿದೆ. ಹಾಗಾದರೆ 15 cot A is equals to 8. ಹಿಂಗಿದ್ದಾಗ ಏನಂತ ಬರಿಬೋದು, cot A is equals to 8 ಡಿವೈಡೆಡ್ ಬೈ 15 ಅಂತ ಬರಿಬೋದಾ? ಇದನ್ನು 8 ಡಿವೈಡೆಡ್ ಬೈ 15. ಕಾಟ್ ಅಂತ ಹೇಳಿದ್ರೆ ಏನು, ಅಡ್ಜಸೆಂಟ್ ಡಿವೈಡೆಡ್ ಬೈ ಆಪೋಸಿಟ್, ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಆಪೋಸಿಟ್ ಸೈಡ್. ಇವಾಗ ಕಾಟ್ ಎ ಅಂತ ಹೇಳಿ ಕೊಟ್ಟಿದ್ದಾರೆ, ಹಾಗಾದರೆ ಎ ಹತ್ರ ರಚನೆ ಆಗುತ್ತೆ ಕೋನ ABC. 8 ಡಿವೈಡೆಡ್ ಬೈ 15. AC ಇಲ್ಲಿ ಹೈಪೋಟಿನಸ್ ಅಥವಾ ವಿಕರ್ಣ. ಎ ಇದೆ, ಎ ಪಕ್ಕದಲ್ಲೇ ಇರೋವಂಥ ಬಾಹು ಅಡ್ಜಸೆಂಟ್ ಸೈಡ್ ಅಥವಾ ಪಾರ್ಶ್ವ ಬಾಹು, ಎಗೆ ಆಪೋಸಿಟ್ ಆಗಿರೋವಂಥ ಬಾಹು ಆಪೋಸಿಟ್ ಸೈಡ್ ಅಥವಾ ಅಭಿಮುಖ ಬಾಹು. ಏನೇನು ಹೇಳಿದ್ದಾರೆ ಅವರು, 8/15 ಅಡ್ಜಸೆಂಟ್ ಎಷ್ಟಿದೆ, 8 ಇದೆ. ಅದೇ ಥರ ಆಪೋಸಿಟ್ 15. ನಿಮಗೆ ಬೇಕಾಗಿರೋದು ಯಾವುದು, ವಿಕರ್ಣ ಎಷ್ಟಿದೆ ನಮಗೆ ಗೊತ್ತಿಲ್ಲ, ಕೇಳಿರೋದು ಸೈನ್ ಮತ್ತು ಸಿಕ್ಯಾಂಟಿನ ಬೆಲೆ ಕೇಳಿದ್ದಾರೆ. ಸೈನಿಗೆ ನಮಗೆ ಹೈಪೋಟಿನಸ್ ಬೇಕು, ಸಿಕ್ಯಾಂಟಿಗೆ ಕೂಡ ಹೈಪೋಟಿನಸ್ ಬೇಕು. ಸೊ ಅದಕ್ಕೆ ವಿಕರ್ಣವನ್ನು ಫೈಂಡ್ ಔಟ್ ಮಾಡಬೇಕು, ಹೈಪೋಟಿನಸ್ನ ಬೆಲೆ ಕಂಡುಹಿಡಿಬೇಕು ಅಂದರೆ ಮತ್ತೆ ಪೈಥಾಗರಸ್ ಪ್ರಮೇಯ ಉಪಯೋಗಿಸ್ತೀರಾ. ಪೈಥಾಗರಸ್ ಪ್ರಮೇಯ ಏನು ಹೇಳುತ್ತೆ, AC ಸ್ಕ್ವಯರ್ ಇಸ್ ಈಕ್ವಲ್ಸ್ ಟು AB ಸ್ಕ್ವಯರ್ ಪ್ಲಸ್ BC ಸ್ಕ್ವಯರ್. AB ಸ್ಕ್ವಯರ್ ಪ್ಲಸ್ BC ಸ್ಕ್ವಯರ್. AC ಎಷ್ಟಿದೆ ಗೊತ್ತಿಲ್ಲ ನಮಗೆ, AC ಎಷ್ಟಿದೆ, AC ಸ್ಕ್ವಯರ್ ಇಸ್ ಈಕ್ವಲ್ಸ್ ಟು AB 8 ಇದೆ, ಹಾಗಾಗಿ 8 ಸ್ಕ್ವಯರ್ ಪ್ಲಸ್ BC 15. AC ಸ್ಕ್ವಯರ್ ಇಸ್ ಈಕ್ವಲ್ಸ್ ಟು 8 × 8 64 ಪ್ಲಸ್ 15ನ ಸ್ಕ್ವಯರ್ ಮಾಡಿದ್ರೆ 225. AC ಸ್ಕ್ವಯರ್ ಇಸ್ ಈಕ್ವಲ್ಸ್ ಟು ಎರಡರದ್ದು ಮೊತ್ತ ಫೈಂಡ್ ಔಟ್ ಮಾಡಿದ್ರೆ 289. ವರ್ಗಮೂಲವನ್ನು ಹಾಕ್ತೀರಾ, AC ಸ್ಕ್ವಯರ್ ಇಸ್ ಈಕ್ವಲ್ಸ್ ಟು ರೂಟ್ 289. 17 × 17 ಮಾಡಿದ್ರೆ ನಮಗೆ 289 ಬರುತ್ತೆ. ಹಾಗಾದರೆ AC ಇಸ್ ಈಕ್ವಲ್ಸ್ ಟು 17. ಕೇಳಿದ್ದೇನೋ ಅವರು ಸೈನ್ ಎ ಮತ್ತು ಸೀಕ್ಯಾಂಟ್ ಎ. ಸೈನ್ ಎ, ಸೈನ್ ಅಂದರೆ ಏನಂತ ಹೇಳಿದ್ವಿ, ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್, ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟಿನಸ್. ಆಪೋಸಿಟ್ ಎಷ್ಟಿದೆ 15, ಹೈಪೋಟಿನಸ್ ಎಷ್ಟು ಬಂತು 17. 15 ಡಿವೈಡೆಡ್ ಬೈ 17. ಅದೇ ಥರ ಸೀಕ್ಯಾಂಟ್ ಎ, ಸೀಕ್ಯಾಂಟ್ ಎ ಇಸ್ ಈಕ್ವಲ್ಸ್ ಟು ಹೈಪೋಟಿನಸ್ ಡಿವೈಡೆಡ್ ಬೈ ಅಡ್ಜಸೆಂಟ್, ಹೈಪೋಟಿನಸ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಹೈಪೋಟಿನಸ್ ಇವಾಗಿನ ಕಂಡುಹಿಡಿದ್ವಿ, 17 ಡಿವೈಡೆಡ್ ಬೈ ಅಡ್ಜಸೆಂಟ್ 8. 15 cot A ಇಸ್ ಈಕ್ವಲ್ಸ್ ಟು 8 ಆದರೆ ಸೈನ್ ಎ ಮತ್ತು ಸೀಕ್ಯಾಂಟ್ ಎನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕ್ವಶನ್ ಕೊಟ್ಟಿದ್ರು. ಒಂದು ಲಂಬಕೋನ ತ್ರಿಭುಜವನ್ನು ಹಾಕಿದ್ವಿ, ABC B ಹತ್ರ 90 ಡಿಗ್ರಿ ಇದೆ. ಅವ್ರು ಕೊಟ್ಟಿದ್ರು 15 cot A ಇಸ್ ಈಕ್ವಲ್ಸ್ ಟು 8. ಸೊ cot A ನ ಇಲ್ಲೇ ಉಳಿಸ್ಕೊಂಡು 15ನ ಡಿವೈಡ್ ಮಾಡಿದ್ವಿ ಅಂದರೆ 8 ಡಿವೈಡೆಡ್ ಬೈ 15. cot A ಅಂದರೆ ಅರ್ಥ ಏನು, ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಆಪೋಸಿಟ್. ಅಡ್ಜಸೆಂಟ್ 8 ಅಂತ ಕೊಟ್ಟಿದ್ದಾರೆ, ಆಪೋಸಿಟ್ 15 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ AC ಅನ್ನೋದು ವಿಕರ್ಣ ಅಥವಾ ಹೈಪೋಟಿನಸ್ ಆಗಿತ್ತು, ಎ ಅನ್ನೋ ಆ್ಯಂಗಲ್ ಕೊಟ್ಟಿದ್ರು ಅಥವಾ ಕೋನ ಕೊಟ್ಟಿದ್ರು. ಹಾಗಾಗಿ ಎನ ಪಕ್ಕದಲ್ಲೇ ಇರೋವಂಥ ಬಾಹು ಪಾರ್ಶ್ವ ಬಾಹು ಅಥವಾ ಅಡ್ಜಸೆಂಟ್ ಸೈಡ್, ಎಗೆ ಆಪೋಸಿಟ್ ಆಗಿರೋದು ಆಪೋಸಿಟ್ ಸೈಡ್ ಅಥವಾ ಅಭಿಮುಖ ಬಾಹು. ಇದಿಷ್ಟು ನಾವು ಬರ್ಕೊಂಡಾದ್ಮೇಲೆ ಏನು ಮಾಡಿದ್ವಿ, ನಮಗೆ ಇಲ್ಲಿ ಹೈಪೋಟಿನಸ್ನ ಬೆಲೆ ಎಷ್ಟು ಅಥವಾ ವಿಕರ್ಣದ ಬೆಲೆ ಎಷ್ಟು ನಮಗೆ ಗೊತ್ತಿರಲಿಲ್ಲ. ಪೈಥಾಗರಸ್ ಪ್ರಮೇಯನ ಉಪಯೋಗಿಸಿದ್ವಿ. AC ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. AC ನಮಗೆ ಎಷ್ಟಿದೆ ಗೊತ್ತಿಲ್ಲ, ಇಸ್ ಈಕ್ವಲ್ಸ್ ಟು AB ಅಂತ ಹೇಳಿದ್ರೆ 8 ಅಂದರೆ 8 ಸ್ಕ್ವೇರ್ ಪ್ಲಸ್ BC 15 ಸ್ಕ್ವೇರ್. 8 × 64, 15ನ ಸ್ಕ್ವೇರ್ ಮಾಡಿದ್ರೆ 225. ಎರಡರದ್ದು ಮೊತ್ತ 289. ಸೊ ವರ್ಗಮೂಲ ಹಾಕಿದ್ವಿ, ಅಲ್ಲಿಗೆ ನಮಗೆ AC 17 ಅಂತ ಬಂತು. AC 17 ಅಂದರೆ ಹೈಪೋಟೆನಸ್ನ ಬೆಲೆ 17.
ಕೇಳಿರೋದು ಸೈನ್. ಏನ ಕೇಳಿದ್ದಾರೆ? ಸೈನ್ ಅಂತ ಹೇಳಿದ್ರೆ ಆಪೋಸಿಟ್ ಬೈ ಹೈಪೋಟಿನಸ್, 15 ಡಿವೈಡೆಡ್ ಬೈ 17. ನೆಕ್ಸ್ಟು ಸೀಕೆಂಟ್. ಸೀಕೆಂಟ್ ಅಂತ ಹೇಳಿದ್ರೆ ಹೈಪೋಟಿನಸ್ ಡಿವೈಡೆಡ್ ಬೈ ಅಡ್ಜಸೆಂಟ್, 17 ಡಿವೈಡೆಡ್ ಬೈ 8. ಸೀಕ್ಯಾಂಟ್ ಥೀಟಾ ಇಸ್ ಈಕ್ವಲ್ಸ್ ಟು 13/12. ಸೀಕ್ಯಾಂಟ್ ಥೀಟಾ ಇಸ್ ಈಕ್ವಲ್ಸ್ ಟು 13 ಡಿವೈಡೆಡ್ ಬೈ 12 ಆದರೆ ಉಳಿದ ತ್ರಿಕೋನಮಿತಿ ಅನುಪಾತಗಳನ್ನು ಕಂಡುಹಿಡಿಯಿರಿ. ಅವ್ರು ಒಂದೇ ಒಂದು ಕೊಟ್ಟಿದ್ದಾರೆ, ಸೀಕ್ಯಾಂಟ್ ಥೀಟಾ ಅನ್ನೋದು 13 ಡಿವೈಡೆಡ್ ಬೈ 12 ಅಂತ ಕೊಟ್ಟಿದ್ದಾರೆ. ಇನ್ನು ಉಳಿದ 5 ತ್ರಿಕೋನಮಿತಿ ಅನುಪಾತವನ್ನು ನೀವು ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಸೀಕ್ಯಾಂಟ್ ಥೀಟಾ ಇಸ್ ಈಕ್ವಲ್ಸ್ ಟು 13 ಡಿವೈಡೆಡ್ ಬೈ 12. ಸೀಕ್ಯಾಂಟ್ ಥೀಟಾ ಅಂದ್ರೇನು? ಹೈಪೋಟಿನಸ್ ಡಿವೈಡೆಡ್ ಬೈ ಅಡ್ಜಸೆಂಟ್, ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು. ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ. ವಿಕರ್ಣ ಯಾವುದು ಇದರಲ್ಲಿ? ಎ ಸಿ ಅನ್ನೋದು ವಿಕರ್ಣ. ಸೊ ಹೈಪೋಟಿನಸ್. ಇವಾಗ ಅಡ್ಜಸೆಂಟ್ ಸೈಡ್ ಮತ್ತು ಆಪೋಸಿಟ್ ಸೈಡ್ ಯಾವುದು ಅಂತ ಗೊತ್ತಾಗಬೇಕು, ಹೌದಾ? ಇಲ್ಲಿ ತೀಟಾ ಅಂತ ಹೇಳಿ ಕೊಟ್ಟಿದ್ದಾರೆ. ತೀಟಾ ಅನ್ನೋದು ಎ ಹತ್ರನಾರು ತಗೊಳ್ಳಿ, ಸಿ ಹತ್ರನಾರು ತಗೊಳ್ಳಿ, ಅದು ನಿಮ್ಮ ಇಷ್ಟ. ಬಿ 90 ಡಿಗ್ರಿ, ಅದನ್ನಂತೂ ಚೇಂಜ್ ಮಾಡೋದಕ್ಕಾಗಲ್ಲ. ಸೊ ಎ ಹತ್ರನಾರು ನೀವು ತೀಟಾವನ್ನು ರಚನೆ ಮಾಡ್ಕೋಬೋದು ಅಥವಾ ಸಿ ಹತ್ರನಾರು ಮಾಡ್ಕೋಬೋದು. ಇನ್ ಕೇಸ್ ನೀವು ಸಿ ಕೋನದತ್ತ ತೀಟಾ ಅಂತ ಹೇಳಿ ಬರ್ಕೊಂಡ್ರೆ ತೀಟಾ ಪಕ್ಕದಲ್ಲೇ ಇರೋಂಥ ಬಾಹು ಯಾವುದಾಗುತ್ತೆ? ಅಡ್ಜಸೆಂಟ್ ಸೈಡ್. ತೀಟಾಗೆ ಆಪೋಸಿಟ್ ಆಗಿರೋದು ಆಪೋಸಿಟ್ ಸೈಡ್. ಯಾವುದಾದ್ರೂ ಬೆಲೆ ಗೊತ್ತು ನಮಗೆ? ಹೈಪೋಟಿನಸ್ 13 ಸೆಂಟಿಮೀಟರ್, ಅಡ್ಜಸೆಂಟ್ 12 ಸೆಂಟಿಮೀಟರ್. ಆಪೋಸಿಟಿನ ಬೆಲೆ ಅಂದರೆ ಎ ಬಿ ನ ಬೆಲೆ ಎಷ್ಟು ಅಂತ ಹೇಳಿ ಗೊತ್ತಾಗಬೇಕು. ಏನು ಮಾಡ್ತೀವಿ? ಫಸ್ಟು ಪೈಥಾಗರನ್ ಪ್ರಮೇಯವನ್ನು ಉಪಯೋಗಿಸ್ತೀವಿ. ಪೈಥಾಗರನ್ ಪ್ರಮೇಯ ಏನು ಹೇಳುತ್ತೆ? ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಸ್ಕ್ವೇರ್ ಹೈಪೋಟಿನಸ್ ಎಷ್ಟಿದೆ? 13 ಇಸ್ ಈಕ್ವಲ್ಸ್ ಟು ಎ ಬಿ ಗೊತ್ತಿಲ್ಲ ನಮಗೆ, ಎ ಬಿ ಸ್ಕ್ವೇರ್ ಎಷ್ಟಿದೆ? ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಅಂತ ಹೇಳಿದ್ರೆ 12 ಸ್ಕ್ವೇರ್. 13 ಇಂಟು 13 169 ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್ ಮಾಡಿದ್ರೆ 144 ಪ್ಲಸ್ 144 ಎಡಗಡೆ ಶಿಫ್ಟ್ ಮಾಡಿದ್ರೆ ಚಿಹ್ನೆ ಚೇಂಜ್ ಆಗುತ್ತೆ, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಅಂದರೆ 169 ಮೈನಸ್ 144 ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್. 169 144 ಕಳೆದ್ರೆ ಉಳಿದಿದ್ದು 25 ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್. ಇದೇ ಸ್ಟೆಪ್ಪಲ್ಲಿ ಎರಡಕ್ಕೂ ವರ್ಗಮೂಲ ಹಾಕೋಣ, ನಿಮಗೆ ಗೊತ್ತಾಗಿದೆ ಹೇಗಾಗ್ತೀವಂತ. ಸೊ ಎ ಬಿನ ಬೆಲೆ ಎಷ್ಟಾಯಿತು ಅಲ್ಲಿಗೆ? 5. ಹಾಗಾಗಿ ಎ ಬಿ ಆಪೋಸಿಟ್ ಸೈಡಿನ ಬೆಲೆ 5 ಸೆಂಟಿಮೀಟರ್ ಅಂತ ಹೇಳಿ ಗೊತ್ತಾಯಿತು. ಉಳಿದ 5 ಪ್ರಮೇಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ, ಹೌದಾ? ಹಾಗಾದರೆ ಸೈನ್ ತೀಟಾ ಇಸ್ ಈಕ್ವಲ್ಸ್ ಟು, ಸೈನ್ ಅಂತ ಹೇಳಿದ್ರೆ ಏನು? ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟಿನಸ್, ಆಪೋಸಿಟ್ ಬೈ ಹೈಪೋಟಿನಸ್. ಆಪೋಸಿಟ್ ಸೈಡ್ 5 ಡಿವೈಡೆಡ್ ಬೈ 13, 5/13. ಉಳಿದಿದ್ದು ಕಾಸ್ ತೀಟಾ. ಕಾಸ್ ತೀಟಾ ಇಸ್ ಈಕ್ವಲ್ಸ್ ಟು adjacent side divided by hypotenuse. So adjacent 12 divided by 13. Tan theta. Tan theta is equals to opposite divided by adjacent. Opposite ಎಷ್ಟಿದೆ? 5 divided by 12. Next cosecant theta ಅಥವಾ cosec theta. Cosecant theta is equals to cosecant hypotenuse by opposite. hypotenuse ಎಷ್ಟಿದೆ? 13 divided by 5. secant theta ಅವರೇ ಕೊಟ್ಟಿದ್ದಾರೆ 13/12. ಉಳಿದಿದ್ದು cot theta. cot theta ಅಂತ ಹೇಳಿದ್ರೆ ಟ್ಯಾನಿನ ವಿಲೋಮ ಅಂದರೆ adjacent divided by opposite ಅಂದರೆ 12 divided by 5. ಕೊಸೆಕೆಂಟ್ ಸೈನ್ ಏನಂತೂ ಆಪೋಸಿಟ್ ಬೈ ಹೈಪೋಟೆನಸ್ ಅಂದರೆ 5/13,
ಕೊಸೈನ್ ತೀಟಾ ಅಡ್ಜಸೆಂಟ್ ಬೈ ಹೈಪೋಟಿನಸ್ 12/13, ಟ್ಯಾನ್ ತೀಟಾ ಆಪೋಸಿಟ್ ಬೈ ಅಡ್ಜಸೆಂಟ್ 5/12. ಇದು 3 ಗೊತ್ತಾಯ್ತಂದ್ರೆ ಇನ್ನೆರಡನ್ನ ರೆಸಿಪ್ರೋಕಲ್ ಅಥವಾ ವಿಲೋಮ ಮಾಡಿ ಬರಿತೀರಾ. ಸೀಕ್ಯಾಂಟ್ ತೀಟಾ 13/12 ಅಂತ ಕೊಟ್ಟಿದ್ರು. ಇನ್ನು ಉಳಿದ ಅಷ್ಟು ಅನುಪಾತಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದರು. ಫಸ್ಟು ಲಂಬಕೋನ ತ್ರಿಭುಜ ಹಾಕ್ತೀರಾ. ಇದಾದಮೇಲೆ ಸೀಕ್ಯಾಂಟ್ ತೀಟಾ ಅಂದರೆ 13/12. ಸೀಕ್ಯಾಂಟ್ ಅಂದರೆ ಅರ್ಥ ಏನು? ಹೈಪೋಟಿನಸ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಸೊ 13 ಹೈಪೋಟಿನಸ್, ಅಡ್ಜಸೆಂಟ್ 12 ಸೆಂಟಿಮೀಟರ್ ಅಂತ ಹೇಳಿ ಬೆಲೆ ಕೊಟ್ಟಿದ್ರು. ನಮಗೆ ಆಪೋಸಿಟ್ ಸೈಡಿನ ಬೆಲೆ ಎಷ್ಟು ಅಂತ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಪೈಥಾಗರನ್ ಪ್ರಮೇಯವನ್ನು ಉಪಯೋಗಿಸಿದ್ವಿ. ಪೈಥಾಗರನ್ ಪ್ರಮೇಯ ಹೇಗೆ ಹೇಳುತ್ತೆ? AC² = AB² + BC². AC ಅಂತ ಹೇಳಿದರೆ 13² ನಮಗೆ ಬೇಕಾಗಿರೋದೇ AB. ಸೊ AB² + BC ಅಂತ ಹೇಳಿದ್ರೆ 12². 13² ಮಾಡಿದ್ರೆ 169, AB² ನಮಗೆ ಗೊತ್ತಿಲ್ಲ, ಪ್ಲಸ್ 12² ಮಾಡಿದ್ರೆ 144, ಪ್ಲಸ್ 144ನ್ನು ಎಡಗಡೆ ಟ್ರಾನ್ಸ್ಫರ್ ಮಾಡಿದಾಗ ಚಿಹ್ನೆ ಚೇಂಜ್ ಆಗಿ -144. 169ರಲ್ಲಿ 144ನ್ನು ಕಳೆದ್ರೆ ಉಳಿದಿದ್ದು 25 = AB². ವರ್ಗಮೂಲ ಹಾಕ್ತೀವಿ. ಸೊ AB = 5 ಆಯಿತು. ಇವಾಗ ನಮಗೆ ಆಪೋಸಿಟ್ ಸೈಡ್ ಅಥವಾ ಅಭಿಮುಖ ಬಾಹುದ ಬೆಲೆ ಕೂಡ ಗೊತ್ತಾಯಿತು. ವಿಕರ್ಣ, ಪಾರ್ಶ್ವ ಮತ್ತು ಅಭಿಮುಖ ಬಾಹು ಮೂರದು ಬಾಹುಗಳ ಬೆಲೆ ಎಷ್ಟು ಅಂತ ಗೊತ್ತಾದ ಮೇಲೆ ಉಳಿದ 5 ತ್ರಿಕೋನಮಿತಿಗಳು. ಸೈನ್ ತೀಟಾ = ಸೈನ್ ಅಂತ ಹೇಳಿದರೆ ಆಪೋಸಿಟ್ ಬೈ ಹೈಪೋಟಿನಸ್, ಆಪೋಸಿಟ್ 5 ಡಿವೈಡೆಡ್ ಬೈ 13. ಕಾಸ್ ಥೀಟಾ ಅಂತ ಹೇಳಿದ್ರೆ ಅಡ್ಜಸೆಂಟ್ ಬೈ ಹೈಪೋಟಿನಸ್, 12 ಡಿವೈಡೆಡ್ ಬೈ 13. ಟ್ಯಾನ್ ಥೀಟಾ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ 5 ಡಿವೈಡೆಡ್ ಬೈ 12. ನೆಕ್ಸ್ಟು ಕೊಸಿಕೆಂಟ್ ಥೀಟಾ ಅನ್ನೋದು ಸೈನಿನ ವಿಲೋಮ 13 ಡಿವೈಡೆಡ್ ಬೈ 5. ಕಾಟ್ ಥೀಟಾ ಅಥವಾ ಕೋಟ್ಯಾಂಜೆಂಟ್ ಥೀಟಾ ಅನ್ನೋದು ಟ್ಯಾಂಜೆಂಟಿನ ವಿಲೋಮ ಅಂದರೆ 12 ಡಿವೈಡೆಡ್ ಬೈ 5. ಸೊ ಮುಂದಿನ ತರಗತಿಗಳಲ್ಲಿ ಈ ಅಭ್ಯಾಸವನ್ನು ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.